ಇವಳ ಇಟ್ಕ ಗುದ್ಬೇಕು ಬೇರೆ ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶು. ಇವತ್ತು ನನ್ನ ಹಸ್ಬೆಂಡ್ ಊರಿಂದ ಬರ್ತಾಯಿದ್ದಾರೆ. ಅವ್ರಿಗೊಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಏನಪ್ಪ ಅಂದರೆ ನನ್ನ ತಂಗಿ ಸ್ಕೂಲಿಂದ ಬರ್ಬೇಕಾದ್ರೆ ಇದೇನೋ ಒಂಥರ ಗಿಫ್ಟ್ ಥರ ಪ್ಯಾಕಿಂಗ್ ಮಾಡಿದ್ದಾರೆ. ಇದರಲ್ಲಿ 2 ಹಾರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹೊಡೆದಿದ್ದಾಳೆ ಅವಳು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಏನಾದರೂ ಪಂಚ್ ಮಾಡಿದ್ರೆ ಇದು ಹಾರ್ಟ್ ಶೇಪು ಬಲೂನ್ ಥರ ಊದ್ಕೊಳ್ಳುತ್ತೆ. ಇದು ಇನ್ನೊಂದು ಮಾಡಿದ್ದಾಳೆ ಅವಳು ಆ ಥರ. ಅದನ್ನು ನಾವು ಮತ್ತೆ ನಾವೇ ಪಿನ್ನಿ ಚುಚ್ಚಿ ಹೋಗಿಸ್ಬಿಟ್ಟಿದ್ದೀವಿ. ಅದನ್ನು ಪ್ರ್ಯಾಂಕ್ ಮಾಡೋಣ. ಇದನ್ನು ಅವ್ರಿಗೆ ಕೊಡ್ತೀನಿ, ಅದನ್ನ ಚುಚ್ತೀನಿ ಅವ್ರ ಕೈಲಿ. ಹೆಂಗೆ ಗಾಸ್ ಹಾಕ್ತಾರೆ ನೋಡೋಣ ಬನ್ನಿ. ಬಂದ ಮೇಲೆ ವಿಡಿಯೋ ಮಾಡ್ತೀವಿ. ಇವಳೇ ತಂದಿರೋದು ನೋಡಿ. ಇದನ್ನ ಪಂಚ್ ಮಾಡಬೇಕು. ಇದು ಆಲ್ರೆಡಿ ಊದಿ ಮತ್ತೆ ನಾವೇ ಪಿನ್ನಿ ಚುಚ್ಚಿ ಹೋಗಿಸ್ಬಿಟ್ಟಿದ್ದೀವಿ. ಮತ್ತೆ ಅದನ್ನ ಗುದ್ದುಬಿಟ್ಟು ಅವರು ಎಷ್ಟೊತ್ತು ಗಂಟೆ ಗುದ್ತಾರೆ, ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿ. ಹಾಯ್ ಮಾಡಿ ಅಲ್ಲವಿ. ಅವ್ರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ. ಏನಲ್ಲಿ ಎಬ್ಬಲಿ ನಾನು ಅದೇನಂದಿಲ್ಲ ಆಗ್ಲಿ. ಕೆನ್ನೆ ಅವರು ಬಂದರು. ಇಷ್ಟೊತ್ತು ಗಂಟೆ ಫೋನ್ ಎತ್ತೇನು ಮಾಡ್ತಿದ್ದ ಕರಿದ್ದಯ್ಯ. ಅಂದವೇ ಬೈಕಲ್ಲಿ ಬರ್ತಾ ಇದೆ. ಇಷ್ಟೊತ್ತು ಗಂಟೆ ಏನೋ ಮಾಡ್ತಿದ್ದೆ ನೀನು. ಖಾಲಿ ಆಗ್ಬಿಟ್ಟಿತ್ತು ಅಲ್ಲಿ ತಳ್ಕೊಂಡ್ಬಂದು ಹಾಕ್ಸ್ಕೊಂಡು. ಅದಕ್ಕೊಂದು ಕುಂಕುಮ ಮಾತ್ರ ಬಿಡೋಣ. ಇಸ್ಕ ಆಯ್ತು ಅಲ್ಲಿ ಬೇಗ. ನನ್ನ ಚೆನ್ನಾಗಿ ಹೊಡಬಾಯ್ತು. ನಿನ್ನ ಕರೆಸಿರೋದೇ ಅದಕ್ಕಾಗಿಲ್ಲ ಅಂದ್ರೆ ನಿನ್ನ ಯಾರು ಮಾಡ್ತಿರು. ಏನ್ ಕರೆಸಿರೋದ? ನಿನ್ ಕರೆಸಿರೋದೇ ಅವನ್ನೆಲ್ಲ ತಗೊಂಬರ್ಲಿ ಅಂತ. Emotional damage. ಇಲ್ಲ ನಾಳೆಗೆ ಅವಳೆ ಬರೋಳು. ಭಾರಿ ಅಷ್ಟನಾಗ ಕೆನ್ನಿಗೆ ಮತ್ತೊಂದು ಆಟ ಆಡಿಸ್ಬೇಕು ನಾವು. ಏನೋ ಕಾಮಿಡಿ ಚೆನ್ನಾಗದ ಕೂತ್ಕಾಡೆ. ಅದಕ್ಕೆ ವಿಡಿಯೋ ಮಾಡೋದು. ಅದು ನೋಡೋದು ವಿಡಿಯೋನೇ ನೋಡೋದು. ಆಯ್ ಮಾಡೋಕೆ ನಾ ಬಂದ್ಮೇಲೆ ಆಯ್ ಮಾಡ್ಬೋಗ್ತಾನೆ. ಹಾಯ್ ಫ್ರೆಂಡ್ಸ್, ನಾನು ಆಲಂಬುರ್ಗಿನ ಬುಸ್ಕಿನ ಒಳಗೆ ಬಂದಿದ್ದೀನಿ. ಇಲ್ಲ ಇಲ್ಲ ನಮ್ಮ ಮಟ್ಟಿಗೆ ಬರೋದೆ ಅವ ತಿನ್ನಕ್ಕ. ನಾನಂತ ನಾ ಬಾಕಸ್ಬಿಡಿ ಮಾಡಮ್ಮ ಬೇಡ ಅಂದ್ಬಿಟ್ಟು ಇವತ್ತು ಮಾಡಿಲ್ಲ. ನಾಳೆ ಮಾಡ್ತೀವಿ ಸಂಡೇ. ಏ ಕೆನ್ನೆ ಬಂದರೆ ಈಗ ಕೆನ್ನೆಗೂ ಆಟ ಆಡಿಸ್ತೀವಿ ಅಂತ ಹೇಳಿದ್ಮೇಲೆ ಬನ್ನಿ ಈಗ ಆಡಿಸ್ತೀವಿ. ಅದು ನೋಡಿ ಅವಳು ಅತ್ತ ಅಕ್ಕ ಬರಕ್ಕಾರ ಬಾವನ ಕೈಲಿ ಅಷ್ಟು ಸಲ ಹೇಳೋಳೆ. ಅದನ್ನೇ ನಾನೇ ಒಂದ್ಸಲ ಹಾಕಿಲ್ಲ ಇವ್ರ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನನ್ನ ಋಣದಲ್ಲೇ ಬದುಕಿರ್ಬೇಕು ನೀವು ಅಂತ ನಂಗೆ ಗೊತ್ತು. ಏನದು ಸ್ಟ್ರೈಟ್ ಮಾಡ್ಕೊಳಕ ಸ್ಟ್ರೈಟ್ ಆಗಿ ಅದಲ್ಲ ನೀರು ಮೇದ್ರೆ ಎಲ್ಲ ನುಲ್ಕೆ ಐತ ನಂದು. ಬಾರಿ ಬರೀ ಅವ್ರ ದಾಸ್ಕೊಳ್ಳೋದೇ ಜಾಸ್ತಿ. ಕೊತ್ಮಕ್ಕ ಯೋಗ ಹಿಡ್ಕ ನಾ ಈರುಳ್ಳಿ ಕೂದೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ಹೇಳ್ದಾಗೆ ನಾವು ಆಟ ಆಡ್ತಾ ಇದ್ವಿ ನೋಡ್ಕೊಳ್ಳಿ. ಅದೇನಂತ ಗೊತ್ತಿಲ್ಲ ನನಗೆ. ಅದು ಏನೋ ನಿಂಗೆ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಅವ್ ತಂದ ಅವನ್ ಗುದ್ದಿದ ಹಿಂಗೆ ಇಟ್ಕೊಂಡು ಹಿಂಗ ಗುದ್ಬೇಕು. ಜೋರಾಗಂದ್ರೆ ಜಾಸ್ತಿ ಅಲ್ಲ, ಗುದ್ದಿರೋದು ತಪ್ಪದ್ದ. ಅದು ಪಟ್ಲ ಕಡ ಹುದ್ಕತ್ತ. ಯಾರು ಜಾಸ್ತಿ ಯಾರನ್ನ ಮನ್ಸಲ್ಲಿ ಇಟ್ಕೊಂಡ ಗುದ್ಬೇಕು. ಸರಿ, ಯಾರ ಮನ್ಸಲ್ಲಿ ಇಟ್ಕೋಬೇಕು? ನಿಂಗೆ ಯಾರು ಇಷ್ಟ ಅವ್ರು ಇಟ್ಕೊಂಡ್ ಗುದ್ದು. ಇವಳನ್ನೇ ಇಷ್ಟ ಇಟ್ಕ, ಆಮೇಲೆ ಅವ ನಿನ್ನ ಇಷ್ಟ ಇಟ್ಕ. ಇಬ್ರು ಹಂಗೆ. ಯಾರು ಇವಳನ್ನೇ ಇಟ್ಕ ಗುದ್ಬೇಕು, ಬೇರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸರಿ ಗುದ್ಬೇಕು. ಹಿಂಗಿಡ್ಕ
ಅದೇನು ಕೈ ನಗಾಕ್ಸಕ ಕೈ ಇಲ್ಲ ಇರೋ ಬಾಜಿನಿ ತಲೆ ಕೆಡ್ಸ್ಕೊಬೇಡ. ಹಿಡ್ಕ ಇರೋ ನೋಡ್ತೀನಿ ಅದು ತುತ್ತ ತೂತ್ ಅದು ಮಾಡ್ದೆ ಇಲ್ಲ ಕಣ್ಗೊದ್ದು. ಈಗ ನಾ ಮಾಡಿದ್ರೆ ಕೆಲ ಕುದೀತತ್ತು. ಇವಳು ಬತ್ತ ಬಿಡು ಅಷ್ಟೇ ಕಣ ಗುದ್ಬೇಡ ಇನ್ನು ಬಿಡು ಅದು ಉದ್ಕತ್ತ. ಕೈ ಎತ್ತು ತಲೆ ಎತ್ತು ಬೆಳಕಡ್ಲಿ. ಇಲ್ಲ ಇನ್ನು ಉಬ್ಬೇಕು. ಇರೋ ಉಬ್ತದ ಹೊಸೆ ಟಬಾಕು ಹೊಸೆ ಫೋನ್ में क्या तो ही ಈ ಅಪ್ಪಟ್ಟೆ ಹೊಡೆದ್ರು ಬರ್ತಾ ಇಲ್ವಲ್ಲ ನೀ ಕಾಕ್ತೇನೋ ಇತ್ತ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಎಲ್ಲ ಬುಸ್ಕಿ ಇವೆಲ್ಲ ಪ್ರೀ ಪ್ಲಾನಿಂಗ್ ಮಾಡ್ಕೊಂಡ್ ಮಾಡೋದಿದ್ದ ನಂಗೆ ಗೊತ್ತಿಲ್ವಾ ಅದೆಲ್ಲಿದ್ದು ತೂತು ಅದು ಎಲ್ಲ ಸಿಕ್ಕದ ಈ ಅಪ್ಪಟ್ಟೆ ಹೊಡೆದ್ರು ಬರ್ತಾ ಇಲ್ಲ ಹೆಂಗೆ ಅದು ನಂಗೆ ನಂಗೆ ಅಷ್ಟೊತ್ತಿದ್ದು ನಂಗೆ ಚೆನ್ನಾಗಿ ಇದ್ದಲ್ಲಿ ಹೊಡೆದ್ಬಿಟ್ಟಿದ್ರಪ್ಪ ಅದನ್ನ ನೋಡ್ಕೊಳ್ಳೋರು ಬಾಜಿ ಅಯ್ಯೋ ಚುಚ್ಚೆ ಇಲ್ಲ ಪಿನ್ನಿನ ಮತ್ತ ತೋರ್ಸಿ ಇಬ್ರು ಯಾರ ಮೇಲೆ ಎಷ್ಟು ಪ್ರೀತಿ ಇದ್ದು ಅಂತ. ನಾನೇ ಜಾಸ್ತಿ ಇಷ್ಟ. ಬಾಜಿ ನೀನು ಎಷ್ಟು ಇಷ್ಟಪಟ್ಟೆ, ನೀನ್ ಇಷ್ಟನೇ ಪಡಲ್ವೇನ. 200 ರಿಯಲ್ ಆಗಿ ತರ್ಸ್ಬಿಟ್ಟು ಗುದ್ರೆ ಗೊತ್ತಾಯ್ತು. ಆಗ ನೋಡಪ್ಪ ಗೊತ್ತಾಯ್ತಾ ಈಗ ಅದೆಲ್ಲ ಯಾಕಂದ್ರೆ ನೀನು ಬರ್ದಿರೋ ಊದ್ಕೊಳ್ಳ ಅಷ್ಟೇ. ನೋಡೆಂತ ಛತ್ರಿ ಪಿಂಡಿ ಚುಚ್ಚಿದಾರೆ ಇದು ಊದ್ಕೊಳ್ಳೋದ ಪಿಂಡಿ ಚುಚ್ತಾರ ಊದಿರೋದಕ್ಕೆ ಚುಚ್ಚಿತ್ತು ಗಾಳಿ ಹೋಗಿಸ್ಬಿಟ್ಟು ಕೊಟ್ರೋದು. ಇದು ಮುಟ್ಟಿದ್ರೆ ಇಲ್ಲಿ ಏನೂ ಇಲ್ಲ, ಇಲ್ಲ ಒಂಥರ ಇರುತ್ತಾ, ಅದು ಗುದ್ದಿದ್ರೆ ಊದ್ಕತ್ತ ಸರಿ. ಅದು ಹೊಸ್ದಾಗಿ ಎಲ್ಲಾನು ಹೋಗಿಸ್ಬಿಟ್ಟು ಕೊಟ್ಟಿರೋದು ನಿಂಗ. ನೀವು ಆದ್ರೂ ನೀನು ಕಣ್ಣು ಹಿಡ್ಕೊಂಡಂತಾನೆ ಅದು ಒಂದೇ ತರ ಇದಾವ ಆಗ್ಬೇಕಿತ್ತು. ಹಂಗಲ್ಲ ಕಣ್ಣು ಹಿಡ್ಕೊಂಡ ಅಂತೆಲ್ಲ ನೀವು ಹುಸಿ ಕಿತ್ತೋಗಿತ್ತು ಅದಕ್ಕೆ ನೋಡ್ಬಿಟ್ಟು ಹಂಗಂದು ಗೊತ್ತಾಗಿತ್ತು ಇಲ್ಲಿ ಚುಚ್ಚಿರೋದು ಕಾಣುತ್ತಾ. ನಾನೇ ನಿನ್ನೆ ಇಷ್ಟ ಎಲ್ಲಿ ಸಿಕ್ತು ಇದೆಲ್ಲ ಚೆನ್ನಾಗದ ನಾ ತಂದಿದ್ದಿ. ಚೆನ್ನಾಗದ ಏನಾದ್ರು ನೋಡಿ ಫ್ರೆಂಡ್ಸ್ ನಮ್ಮ ಬಿಕಾರಿ ಮಾಡ್ಬಿಟ್ರು ಇಷ್ಟನೇ ಇಲ್ಲ ಅನ್ಕೊಂಡು ಇಷ್ಟೇ ಇರೋದು. ಆಯ್ತು ಹಂಗೆ ಅನ್ಕೋ ಏನು ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗದ ಏಯ್ 5 ರೂಪಾಯಿ ಬರೀ. ನಾನು ತಗೊಬಂದು ಕೊಡ್ತೀವಿ ನಾಳೆ ನಾನು ಫಿನಿಶ್ ಕೊಡ್ತೀನಿ ಹೊಡಿ ನೋಡ್ತೀನಿ ಆಗ ಅಲ್ವಾ ಆಗ ನೋಡಿ ಬಿಡ್ತೀನಿ. ಎಗ್ ರೈಸ್ ಮಾಡ್ಬೇಕಿಲ್ಲ ನೋಡು. ನಾನೇ ನಿನ್ನೆ ಅಲ್ಲೇ ಅದೆಲ್ಲ ನಾನೇ ನಿನ್ನೆ ಜಾಸ್ತಿ ಇಷ್ಟಪಡೋದು. ಸರಿ ಅಷ್ಟೇ. ಅದನ್ನ ನನಗೆ ಕೊಟ್ಬಿಟ್ಟು ಇದ್ರಲ್ಲಿ ಹೊಡಿಬೇಕಿತ್ತು. ದಂಡೆ ಅದು ಬರಲ್ಲ ನಂಗೆ ಗೊತ್ತಿಲ್ಲ. ಕಾಫ್ ಮಾಡಿಕ ಎಲ್ಲಿ ಪಡಿ ಕಲ್ಲಂಗ ಹೋದ್ರು ಅದು ನನ್ನ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಹೋಗೋದು ಅಂತ ನಿನಗೆ. ಆಯ್ತು ಬಿಡಪ್ಪ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಾಡೋಣ ಕರ್ಕಬನ ಹೇಳ್ತೀನಿ ಏನ್ ಮಾಡಿದಾನೆ ಅಂತ ನೋಡಿದ್ರಲ್ಲ ಈಗ ಅಯ್ಯತ್ತಿಗೆ ಮಾಡಿದ್ರೆಲ್ಲ ವೇಸ್ಟ್. ಫಸ್ಟೇ ಗೊತ್ತಾಗೋಗಿರ್ತೀವಿ ಮಕ್ಕಳು ಎಡವಾಡ್ರದ್ದು ಒಂದೇ ಥರ ಇದ್ದು ಆಯ್ತು ಕೊನೆಗೆ ಯಾವ್ದು ಬೇಕೋ ತಕ್ಕಂತೆ ಕೊಟ್ಟು ಅದ್ಲು ಬದಲು ಮಾಡ್ಕೊಟ್ಬಿಟ್ಟಿದ್ರೆ ಇವ್ರ ಪ್ರೀತಿ ನೋಡಿ ಟೆಸ್ಟ್ ಮಾಡ್ಬೋದಿತ್ತು ಆಗ. ಅದೆಷ್ಟು ಪ್ರೀತಿ ಇತ್ತು ಅಂತ ನೋಡು ಏನಾಗಿದ್ದು. ಅಲ್ಲ ನೀನು ನಾನು ಇದನ್ನ ನೀ ಕೊಟ್ಬಿಟ್ಟು ಅದನ್ನ ನಂಗೆ ಕೊಟ್ಟಿರ ನಾವು ಫಸ್ಟ್ ಇವ್ನಿಗೆ ಇದು ಅಂತ ಕೊಡ್ಬೋದಾಗಿತ್ತು. ನಿಂಗೆ ಯಾವ್ದು ಬೇಕೋ ತಕ್ಕಂತ ಕೊಟ್ಟಿದ್ರೆ ನಿಂಗೆ ಎರಡ್ರಲ್ಲಿ ಅದ್ ಚೆನ್ನಾಗದ ಅದ್ಕ ಅದ್ ನಂಗೆ ಚೆನ್ನಾಗದ. ಎರಡು ಒಂದೇ ತರ ಮಡಿಗ್ಬೇಕಾಯ್ತು ನೀವು. ಹಂಗೆ ತೂತಾಗಿರೋದು ಒಂದೇ ತರ ಮಾಡು. ಎರಡು ಒಂದೇ ತರ ಇದು ಹಂಗೆ ಇದ್ರ ಬೈದಿರಲ್ಲ ಒಂದೇ ಸಣ್ಣ ಗುಡ್ತಾಗಿ ನೀವು ಮಾಡ್ಕೊಂಡ್ಬಿಟ್ಟಿರ. ಅದೆಲ್ಲ ಯಾಕಂದ್ರೆ ನಿನ್ಗೆ ನನ್ ಕಂಡ್ರೆ ಅಷ್ಟು ಕಷ್ಟ ಅದಕ್ಕೆ ನಾನು ನಿನ್ನ ಜಾಸ್ತಿ ನೋಡಿದ್ರಲ್ಲ. ಕೆನ್ನೆ ಫಸ್ಟೇ ಕಂಡು ಹಿಡಿದ್ಬಿಟ್ಟು ಆದ್ರೂ ಅಷ್ಟು ಗೊತ್ತಾಗಲಿಲ್ಲ. ಆದ್ರೂ ತೂತಾಗದಂತ ಗೊತ್ತಾಯ್ತು. ಒಂದೇ ಕಲರ್ ಇದ್ದಿದ್ರೆ ಗೊತ್ತಾಯ್ತಿರ್ಲಿಲ್ಲ ಅಲ್ವಾ. ಗೊತ್ತಾಗ ನಿಂಗೆ ಗುದ್ದ ತಾನೇ ಬತ್ತದ ಅನ್ಕ ಗುದ್ದ ಗುದ್ದಿಲ್ಲ ಬತ್ತದ ಅನ್ಕ ಗ್ಯಾಫ್ರೆಂಡ್ ಬತ್ತದ ಅನ್ಕ ಗುದ್ದಿ.
ನೋಡಿದ್ರಲ್ಲ ಈಗ ಬನ್ನಿ ನಾವೀಗ ಎಗ್ ರೈಸ್ ಮಾಡಕ್ಕೆ ಹೋಗ್ತೀವಿ. ನಾವು ಹೆಂಗೆ ಮಾಡ್ತೀವಿ ಎಗ್ ರೈಸ್ ಅಂತ ತೋರಿಸ್ತೀವಿ. ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಇಷ್ಟೇ ಹಾಕಿ ಮಾಡೋದು ಎಗ್ ರೈಸು. ನೀವು ಹೆಂಗೆ ಮಾಡ್ತೀರ ಗೊತ್ತಿಲ್ಲ, ನಾವು ಸದ್ಯಕ್ಕೆ ಹಿಂಗೆ ಮಾಡೋದು. ಬನ್ನಿ ಹೆಂಗೆ ಮಾಡ್ತೀವಿ ತೋರಿಸ್ತೀನಿ. ಬೋಸಿ ತೊಗೊಳ್ಳೋಣ. ಎಣ್ಣೆ ಹಾಕೊಂಡೆ. ನೋಡಿ ಹಿಂಗ ಖುಷಿಗಿದ್ರೆ ನಮಗೆ ತಗೋತಾ ಇಲ್ಲೇ ಇಷ್ಟೇ ಸಾಕೋಣ ಮಾಡ್ಕಾಯ್ತಾ ಹಿಂಗಲ್ವಾ ಕೈಯ ಅಂದ್ಬಿಟ್ಟು ಗಣ್ಯತಿಗಿರದೆ ಅವ ಚೆನ್ನಾಗಿ ಕಾಣ್ತಿದ್ದಕ್ಕಪ್ಪ ನೀನು. ಮಾತಾಡಪ್ಪ. ನಾನೇನು ಮಾತಾಡಲವ ಮೊಟ್ಟ ಬೇಯಿಸು ಹಚ್ಚಿಗಟ್ಟಾಗ ಅವನ ನಾನು ಸ್ಪೆಷಲ್ ಮಾಡ್ಬಿಡ್ತೀನಿ. ಸ್ಪೆಷಲ್ ಮಾಡ್ಕ ತಿನ್ಕೊಂಡು ಹಚ್ಚಿಗಟ್ಟ ಮಾಡ್ಬಿಡ್ತೀನಿ. ಮಗಳು ಅವಳಿಗಾರ ಅವ್ರ ಹೂವ ಕೇಳ್ಕತ್ತಲ್ಲ, ನೀನು ನಿಮ್ಮ ಹೂವನಿಗೆ ಉರ್ರತ್ತಳ. ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಅದು ಹಂಗೆ ಜಜ್ಕೊಂಡು. ಏನು ಬಾರಿ ಇದು ಮಾಡ್ತೀನಿ ಅವಳಿಗೆಲ್ಲ ವಿಡಿಯೋ ಮಾಡ್ಕೊಂಡು ಮಾಡ್ತೀವಿ. ಆಗ್ಲಿದ್ದು ಚೆನ್ನಾಗಿ ಮಾತಾಡ್ಬಿಟ್ಟು ನೋಡು. ನಮ್ಮಪ್ಪಗೆ ನನಗಿಂತ ಉಳ್ಕೊಂಡ್ರೆ ಇಷ್ಟ. ಏನಿಲ್ಲ, ನನ್ನ ಕಂಡ್ರೆ ಇಷ್ಟ. ನಮ್ಮ ಮದುವೆ ಆಗ್ಬಿಟ್ಟಿನಲ್ಲ, ಇವಾಗ ನಾನು ಲೆಕ್ಕಿಲ್ಲ. ಅವಳು ಮದುವೆಗೆ ಓಡ್ಸೋಗಂಟ ಅಷ್ಟೇ. ಆಮೇಲೆ ಇನ್ನೇನು ಹಾಕ್ಬೇಕು? ಚೆನ್ನಾಗಿ ಬೇಯಬೇಕು. ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಬೇಕು. ಕ್ಯಾಪ್ಸಿಕಮ್ ಅಂದರೆ ನೋಡು, ಮೆಣಸಿಕಾಯಿ. ಎಂಥ ಮೆಣಸಿಕಾಯಿ? ದಪ್ಪ ಮೆಣಸಿಕಾಯಿ. ಮೆಣಸಿಕಾಯಿ. ಕ್ಯಾಪ್ಸಿಕಮ್ ಹಾಕೊಂಡು ಟೊಮೊಟೊ. ಹುಳಿ ಆಗಲ್ವಾ ಜಾಸ್ತಿ ಟೊಮೊಟೊ ಹಾಕಿದ್ರ? ಜಾಸ್ತಿ ಅಲ್ಲ, ನಾವು ಒಂದೇ ಟೊಮೊಟೊ ಹಾಕಿದ್ದು. ನೆಕ್ಸ್ಟ್ ಟೈಮ್ ನೀನೇ ಮಾಡ್ಕೊಡು. ನಾನೇ ಮಾಡ್ತೀನಿ. ನಾನು ಇನ್ನೂ ಸೂಪರಾಗಿ ಮಾಡ್ತೀನಿ. ನಾನು ಒಂದ್ಸಲ ಮಾಡಿದ್ರೆ ಅದು ಚೆನ್ನಾಗಿರ್ಬೇಕು, ಹಂಗೆ ಮಾಡೋದು ನಾನು. ನಾನೇನು ಗಮ್ಮ ಮಾಡ್ತಾಳೆ ಇವಾಗ. ನಾನು ಕೈ ಹಾಕ್ತಾರೆ ಚೆನ್ನಾಗೇ ಆಗಲ್ಲ. ಆಯ್ತು ಹಾಕಿ ನನ್ನ ಫ್ರೆಂಡ್ ಇವ ನನ್ನ ತಂಗಿ ನನಗಿಂತ ಎಷ್ಟು ದೊಡ್ಡ. ನಾನು ಇವಳಂಗೆ ಸಣ್ಣಕ್ಕಿದ್ದೆ, ಇವಾಗ ದಪ್ಪ ಆಗ್ಬಿಟ್ಟಿದ್ದೀನಿ. ಕರಿಗಿ ನೀನು ಬೆಳಗಿದೆ ಸಾಕು. ಬರೀ ಡೌಗಳು ನಿಂದ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಿ. ಇವಾಗ ಮಸಾಲೆಗಳು ಹಾಕ್ತೀವಿ. ನಾವು ಯಾವುದೇ ಸಾಸು ಏನೂ ಹಾಕ್ತೀವಿ. ಚಿಕನ್ ಅಲ್ಲಿ ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಲ್ಲ, ಕಲರ್ ಇರುತ್ತೆ ಅಂತ ಇಷ್ಟ ಹಾಕ್ತೀವಿ. ಚಿಕನ್ ಮಸಾಲ, ಮತ್ತು ಗರಂ ಮಸಾಲ ಇಷ್ಟು ಹಾಕೊಂಡು ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀವಿ. ಯಾವುದೇ ಸಾಸ್ ಹಾಕಲ್ಲ, ನಮಗೆ ಬರೋದ್ರಿಂದ ನಾವು ಮಾಡೋದು. ಈಗ ಚೆನ್ನಾಗಿರುತ್ತೆ. ಹೋಟ್ಲಲ್ಲಿ ತಿನ್ನೋದು ಮೊಟ್ಟೆ ಎಲ್ಲ ತಿಂದು ಓ
ಎಲ್ಲನೂ ತಿರುಗು ಜೋರ ಮೇಲೆ ಹಿಂಗಾಗುತ್ತೆ ಮಕ್ಕಳಿ ಅನ್ನ ಹಾಕ್ತಿದ್ವಿ ಮೇಲೆ ಖಾರದ ಪುಡಿ ಏನೇನೋ ಮಾಡ್ತಿರೋ ಹೊಸಿ ಹಾಕು ಗೊತ್ತಿಲ್ಲ ನಂಗೆ ಗರಂ ಮಸಾಲ ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ ಯಾವುದೇ ಸಾಸು ಏನೂ ಹಾಕಲ್ಲ ಫ್ರೆಂಡ್ ನಾವು ಎಲ್ಲ ಮಾಡಾಯ್ತು ಇವಾಗ ಟೇಸ್ಟ್ ನೋಡೋಣ ಬನ್ನಿ ಎಲ್ಲಿ ವಿಡಿಯೋನೇ ಮಾಡ್ತಿಲ್ಲ ಸುಮ್ಗ ಅದೇ ಕಟ್ ಮಾಡೋಕೆ ಸತಗ ಚೆನ್ನಾಗೈತೆ ನೀವು ಮನೇಲಿ ಮಾಡಿ ನೋಡಿ ಮನೇಲಿ ಮಾಡಿ ಚೆನ್ನಾಗಿ ಮಾಡ್ಕೊತೀನಿ ಉಪ್ಪು ಜಾಸ್ತಿ ಆಗ್ಬಿಟ್ರ ಎಲ್ಲ ಬರೀ ಇವೆಲ್ಲ ಇದು ಮಾಡೋದಲ್ಲವೇ ಗೊತ್ತಾಗಲ್ಲ ಇವ್ರಿಗೆಲ್ಲ ಮಾಡಿ ನಾವು ಮಾಡ್ತೀನಿ ಒಂದು ಸ್ಪೆಷಲ್ ರೆಸಿಪಿ ನಾನು ರೆಸಿಪಿ ಈಗ ನಾನು ಮಾಡ್ತೀನಿ ನೋಡಿ ಹಂಗೆ ಮಾಡಿ ಅವ್ರಿಗೆ ನಂಗೆ ಗೊತ್ತಾಗಲ್ಲ ನೋಡಿದ್ರಲ್ಲ ನಾವು ಹಿಂಗೆ ಎಗ್ ರೈಸ್ ಮಾಡೋದು ಬನ್ನಿ ಕೆನ್ನೆ ಏನು ಮಾಡ್ತಾನೆ ನೋಡೋಣ ಸ್ವಲ್ಪ ಬಿಟ್ಕೊಂಡು ನೋಡ್ತಿದ್ದೆ ಎಲ್ಲಕ್ಕೆಲ್ಲ ಹಾಕಬರ್ಲೆ ನೋಡಿ ಈ ಥರ ಯಾರು ಈ ಥರ ಮಾಡ್ಕೊಡೋರು ನೀಗ ಫಸ್ಟ್ ಇವನೇ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಜೊತೆಗೆ 2 ಮೊಟ್ಟೆ ತಿನ್ನಕ್ಕ ಹೆಂಗಿದ್ದು ಚೆನ್ನಾಗಿಲ್ವಾ ಎಲ್ಲ ಏನು ಇಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೆ ಅಂದ್ರೆ ಎಗ್ ರೈಸ ಮಾಡ್ತಾ ಈಗ ಚೆನ್ನಾಗಿ ಮಾಡ್ತೀನಲ್ಲ ಸಪಾಸ್ ಹಾಯ್ ಫ್ರೆಂಡ್ಸ್ ನಮ್ಮ ಬುಸ್ಕಿ ಚೆನ್ನಾಗಿ ಎಗ್ ರೈಸ್ ಮಾಡಿದ್ಲು 3 ತಟ್ಟ ತಿನ್ಕೊಂಡೀನಿ 2 ಮೊಟ್ಟೆ ತಿಂದೀನಿ 2 ಬಾಟ್ಲ್ ನೀರು ಕುಡ್ದೀನಿ ಹಂಗೆ ಬಿದ್ದೀನಿ ಹಾಕೊಂಡು ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋನ ಮುಂದೆನೂ ಹಾಕ್ತಿರ್ತೀವಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಮಾಡ್ತಾನೆ ರೀ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್